ವಿದ್ಯಾರ್ಥಿಗಳೇ, ಈ ವಿಡಿಯೋ ಭಾಗದಲ್ಲಿ ವಾಸ್ತವ ಸಂಖ್ಯೆಗಳ ದಶಮಾಂಶ ವಿಸ್ತರಣೆಯ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ವಾಸ್ತವ ಸಂಖ್ಯೆಗಳ ದಶಮಾಂಶ ವಿಸ್ತರಣೆ. ಇಲ್ಲಿ ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. ಈ ಉದಾಹರಣೆಗಳನ್ನು ಗಮನಿಸಿ. ಒಂದನೆಯ ಉದಾಹರಣೆ, 10 3ರಿಂದ ಭಾಗಿಸಿದಾಗ 3 3 9, 1 ಶೇಷ ಉಳಿಯಿತು. 1 ಭಾಗಿಸಲಿಕ್ಕೆ ಮುಂದೆ ಆಗುವುದಿಲ್ಲ, ಆಗ ನಾವು ಒಂದು 0ಯನ್ನು ಸೇರಿಸ್ಕೊಳ್ತೇವೆ. 0ಯನ್ನು ಸೇರಿಸ್ಕೊಂಡಾಗ ಭಾಗಲಬ್ಧದಲ್ಲಿ ದಶಮಾಂಶ ಬಿಂದುವನ್ನು ಹಾಕ್ಕೊಳ್ತೇವೆ. ಮುಂದಕ್ಕೆ ಭಾಗಿಸಿದಾಗ 3 3 9, ಮತ್ತೆ ಪುನಃ 1 ಉಳಿಯಿತು. ಪುನಃ 0ಯನ್ನು ಸೇರಿಸುವಂಥ ಪ್ರಕ್ರಿಯೆಯನ್ನು ಮುಂದುವರಿಸ್ತೀವಿ. 3 3 9, ಪುನಃ 1 ಬರುತ್ತೆ. ಈ ರೀತಿ ಮುಂದುವರಿಸಿದಾಗ 3.333 ಈ ಥರ ಮುಂದುವರಿಯುತ್ತೆ. ಉದಾಹರಣೆ 2 ಗಮನಿಸಿ. ನಾವು 7ಕ್ಕೆ 8ರಿಂದ ಭಾಗಿಸ್ತಾ ಇದ್ದೀವಿ. ಭಾಗಿಸಿ ಹೋಗುವುದಿಲ್ಲ 0 ಸಲ. ಆಗ ನಾವು ಒಂದು ದಶಮಾಂಶ ಬಿಂದುವನ್ನು ಹಾಕಿ 0ಯನ್ನು ಸೇರಿಸ್ಕೊಳ್ತೇವೆ. 8 8 64, 6 ಉಳಿಯಿತು. ಮತ್ತು ಪುನಃ 0 ಸೇರಿಸುವ ಪ್ರಕ್ರಿಯೆ ಮುಂದುವರಿಸ್ತೀವಿ. 8 7 56, 4 ಉಳಿಯುತ್ತದೆ ಶೇಷ. 0 ಸೇರಿಸಿದಾಗ 40 ಆಯಿತು. 8 ಇಲ್ಲಿ 40, 0 ಇಲ್ಲಿ ಶೇಷ 0 ಉಳಿಯಿತು. ಹಾಗೂ ಭಾಗಲಬ್ಧ 0.875. ಈ ಮೊದಲನೇ ಉದಾಹರಣೆಯಲ್ಲಿ ಪ್ರತಿ ಸಲನೂ ನಮಗೆ ಶೇಷ 1 ಉಳಿದಿದೆ. ಮೂರನೇ ಉದಾಹರಣೆ ಗಮನಿಸಿ. 1ಕ್ಕೆ 7ರಿಂದ ಭಾಗಿಸೋಣ. ಭಾಗಿಸಿದಾಗ ಭಾಗಿಸಿ ಹೋಗೋದಿಲ್ಲ, 0 ಸಲ ಆಗುತ್ತೆ. ಒಂದು ದಶಮಾಂಶ ಬಿಂದುವನ್ನು ಹಾಕಿ 0ಯನ್ನು ಸೇರಿಸ್ತೀವಿ. 7 1 7, ಶೇಷ 3 ಉಳಿಯಿತು. 0ಯನ್ನು ಸೇರಿಸುವಂತಹ ಪ್ರಕ್ರಿಯೆ ಮುಂದುವರಿಸ್ತೀವಿ. 7 4 28, 2 ಉಳಿಯಿತು. 0 ಸೇರಿಸಿದಾಗ 20, 7 14, 6 ಉಳಿಯಿತು. 0 ಸೇರಿಸಿದಾಗ 60 ಆಯಿತು. 7 8 56, 4 ಉಳಿಯಿತು. 0 ಸೇರಿಸಿದಾಗ 40 ಆಯಿತು. 7 5 35, 5 ಉಳಿಯಿತು. 0 ಸೇರಿಸಿದಾಗ 50 ಆಯಿತು. 7 7 49, 1 ಉಳಿಯಿತು. ಅಂದರೆ ಮೊದಲಿಗೆ ನಾವು ಇದ್ದಂತಹ 1 ಮತ್ತೆ ಪುನಃ ಬಂತು. ಈ 1 ಶೇಷ ಯಾವತ್ತು ಬಂತ, ಈ ಪ್ರಕ್ರಿಯೆ ಪುನರಾವರ್ತನೆ ಆಗುತ್ತೆ. ಅಂದರೆ 0.142857 ಎಂಬ ಉತ್ತರ ಪುನರಾವರ್ತನೆಯಾಗಿ ಬರುತ್ತೆ. ಈ 3 ಉದಾಹರಣೆಯನ್ನು ಗಮನಿಸಿದ ಮೇಲೆ ಮುಂದಕ್ಕೆ ನೋಡೋಣ. ನಮಗೇನು ಅಂಶಗಳು ತಿಳಿದು ಬರುತ್ತವೆ ಅಂದರೆ, ಒಂದನೇ ಅಂಶ, 7ನ್ನು 8ರಿಂದ ಭಾಗಿಸಿದಾಗ ಕೊನೆಗೆ ಶೇಷ 0 ಬರುತ್ತದೆ. ಇದರ ಭಾಗಲಬ್ಧವು ನಿರ್ದಿಷ್ಟ ಸಂಖ್ಯೆಗೆ ಕೊನೆಗೊಳ್ಳುತ್ತೆ, ಅಂದರೆ ಅಲ್ಲಿ ಮುಂದುವರಿಯುವುದಿಲ್ಲ. ಮತ್ತೆ ಇವುಗಳನ್ನು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅಂತ ಕರೀತಾರೆ. ಈ ಒಂದು ವಿಷಯವನ್ನು ನೀವು ನೆನಪಿಟ್ಕೋಬೇಕು. ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅಂದರೆ ಏನು? ಎರಡನೇ ಅಂಶ ನೋಡ್ಕೊಳ್ಳೋಣ. ಕೇಸ್ 2. 1ನ್ನು 3ರಿಂದ ಭಾಗಿಸಿದಾಗ ಪ್ರತಿ ಬಾರಿಯೂ ಶೇಷ 1 ಬರುತ್ತದೆ. 1ನ್ನು 7ರಿಂದ ಭಾಗಿಸಿದಾಗ ಕೊನೆಗೆ ಶೇಷ 3 2 6 4 5, ಪುನಃ ಕೊನೆಗೆ 1 ಬಂದು ಪುನರಾವರ್ತನೆ ಆಗುತ್ತದೆ. ಇದರ ಭಾಗಲಬ್ಧವು ಪುನರಾವರ್ತನೆಗೊಳ್ಳುವುದನ್ನು ನಾವು ನೋಡಿದ್ದೀವಿ. ಇದನ್ನು ಅಂತ್ಯಗೊಳ್ಳದ ಪುನರಾವರ್ತನೆಗೊಳ್ಳುವ ದಶಮಾಂಶ ವಿಸ್ತರಣೆ ಎನ್ನುವರು. ಅಂದರೆ ಅಂತ್ಯಗೊಳ್ಳೋದಿಲ್ಲ, ಅದು ಪುನರಾವರ್ತನೆ, ರಿಪಿಟೇಷನ್ ಆಗುತ್ತಾ ಇರುತ್ತೆ ಆ ದಶಮಾಂಶ ವಿಸ್ತರಣೆ, ಅಷ್ಟು ಭಾಗ. 1ನ್ನು 3ರಿಂದ ಭಾಗಿಸಿದಾಗ ಭಾಗಲಬ್ಧ ದಶಮಾಂಶ ವಿಸ್ತರಣೆ 0.333 ಬರೋದ್ರಿಂದ ಪ್ರತಿ ಬಾರಿ 3 ಪುನರಾವರ್ತನೆಗೊಂಡಿದೆ. ಆದುದರಿಂದ ಇದನ್ನು ನಾವು 0.3 ಬರೋದ್ರ ಮೇಲೆ ಒಂದು ಅಡ್ಡಗೆರೆಯನ್ನು ಹಾಕ್ತೀವಿ. ಇದು ಬರೆಯುವಂತಹ ರೀತಿ. ಈಗ ಬರೆದ್ರದ ಅರ್ಥ, 3ರ ಮೇಲೆ ಒಂದು ಅಡ್ಡಗೆರೆ ಹಾಕಿದ್ರದ ಅರ್ಥ 3 ಅನ್ನೋ ಒಂದು ಸಂಖ್ಯೆ ಪುನರಾವರ್ತನೆಗೊಳ್ಳುತ್ತಾ ಇದೆ ಎಂದು ಅರ್ಥ. ಎರಡನೇ ಉದಾಹರಣೆ ನೋಡಿದಾಗ, 1ನ್ನು 7ರಿಂದ ಭಾಗಿಸಿದಾಗ ಭಾಗಲಬ್ಧ ದಶಮಾಂಶ ವಿಸ್ತರಣೆ 0.142857 1 ಆದಮೇಲೆ ಪುನಃ 4 1 4 2 8 5 7 ಈ ರೀತಿ ಪುನರಾವರ್ತನೆ ಆಗುತ್ತೆ. ಅಂದರೆ ಈ 1 4 2 8 5 7 ಅನ್ನೋ ಈ ಸಂಖ್ಯೆ ಪುನರಾವರ್ತನೆ ಆಗಿರೋದ್ರಿಂದ ಅದನ್ನು ಈ ಥರ ಅಡ್ಡಗೆರೆ ಹಾಕ್ತೀವಿ.
ಈ ಥರ ಅಡ್ಡಗೆರೆ ಹಾಕಿದರೆ ಅದು ಅಷ್ಟೂ ಭಾಗನೂ ಪುನರಾವರ್ತನೆಗೊಳ್ಳುತ್ತದೆ ಎಂದು ಅರ್ಥ.